ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ನಮ್ಮ ತ್ರಿವಿಕ್ರಮ್ ಅವರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಇದೆ ಅಂತಾನೆ ಹೇಳ್ಬೋದು. ತ್ರಿವಿಕ್ರಮ್ ಅವರು ಯಾಕೆ ಯಾವುದೇ ಫಂಕ್ಷನ್ ಅಲ್ಲೂ ಕಾಣಿಸ್ಕೊಳ್ತಿಲ್ಲ, ತ್ರಿವಿಕ್ರಮ್ ಅವ್ರಿಗೆ ಏನಾಗಿದೆ, ಬಿಗ್ ಬಾಸ್ಗೆ ಮಾತ್ರ ಸೀಮಿತ ಆದ್ರೆ ತ್ರಿವಿಕ್ರಮ್ ಅವ್ರಿಗೆ ಬಿಗ್ ಬಾಸ್ ಅಲ್ಲಿ ಇರಬೇಕಾದ್ರೆ ಮಾತ್ರ ಜನಗಳ ಅವಶ್ಯಕತೆ ಇತ್ತ, ಯಾಕೆ ಎಲ್ಲೂ ಹೊರಗಡೆ ಬರ್ತಿಲ್ಲ, ಜನಗಳ ಜೊತೆ ಯಾಕೆ ಮಿಂಗಲ್ ಆಗ್ತಿಲ್ಲ, ಒಂದು ಫಂಕ್ಷನ್ ಅಟೆಂಡ್ ಆಗ್ತಿಲ್ಲ, ಎಲ್ಲೂ ಸಹ ಕಾಣಿಸ್ಕೊಳ್ತಿಲ್ಲ. ಬಿಗ್ ಬಾಸ್ ಆಯ್ತು, ಬಿಗ್ ಬಾಸ್ ನ ನಂತರ ಮುದ್ದು ಸೊಸೆ ಸೀರಿಯಲ್ ಅಲ್ಲಿ ಕಾಣಿಸ್ಕೊಂಡ್ರು. ಸೀರಿಯಲ್ ಅಲ್ಲಿ ಕಾಣಿಸ್ಕೊಳ್ತಿರೋದು ಬಿಟ್ರೆ ಇವರು ಹೊರಗಡೆ ಭವ್ಯಗೌಡ ಅವರ ಬರ್ಡೇ ಪಾರ್ಟಿನಲ್ಲೂ ಕಾಣಿಸ್ಕೊಂಡಿಲ್ಲ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಭವ್ಯಗೌಡ ಹಾಗೆ ತ್ರಿವಿಕ್ರಮ್ ಅವರು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೆ ಅವರಿಬ್ಬರ ಮಧ್ಯೆ ಇದ್ದಂತಹ ಬಾಂಡಿಂಗ್ ನೋಡಿ ಇವರಿಬ್ರು ಸಹ ಮದುವೆ ಆಗ್ತಾರೆ. ಹೊರಗಡೆ ಬಂದ ಮೇಲೆ ಇವರಿಬ್ಬರ ಮಧ್ಯೆ ಏನೇನೋ ನಡೀತಿದೆ ಅಂತ ಎಲ್ಲ ರೂಮರ್ಸ್ ಗಳು ಸ್ಪ್ರೆಡ್ ಆಗಿತ್ತು. ಬಟ್ ಹೊರಗಡೆ ಬಂದ ಮೇಲೆ ಆ ವಿಚಾರದ ಬಗ್ಗೆ ಇವರು ಕ್ಲಾರಿಟಿ ಕೊಟ್ಟರು. ನಾವು ಜಸ್ಟ್ ಫ್ರೆಂಡ್ಸ್ ಅಷ್ಟೇ, ಆಕ್ಚುಲಿ ನಾವು ಬೆಸ್ಟ್ ಫ್ರೆಂಡ್ಸ್ ಅಂತಾನೆ ಹೇಳಿ ಅವರು ಕ್ಲಾರಿಟಿಯನ್ನ ಕೊಟ್ಟರು. ಬೆಸ್ಟ್ ಫ್ರೆಂಡ್ ಆದಂತವರ ಬರ್ಡೇಗೂ ಸಹ ತ್ರಿವಿಕ್ರಮ್ ಅವರು ಅಟೆಂಡ್ ಆಗಿರ್ಲಿಲ್ಲ. ಅಂಡ್ ಇನ್ನು ರಂಜಿತ್ ಮತ್ತೆ ತ್ರಿವಿಕ್ರಮ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇಬ್ರು ಸಹ ತುಂಬಾನೇ ಕ್ಲೋಸ್ ಆಗಿದ್ರು. ಬಿಗ್ ಬಾಸ್ ಮನೆಯಲ್ಲೇ ಮಾತ್ರ ಅಲ್ಲ, ಬಿಗ್ ಬಾಸ್ ಬರೋದಕ್ಕೂ ಮುಂಚೆನೆ ಒಂದು ಆಲ್ಮೋಸ್ಟ್ ಒಂದು 6 to 7 years ಫ್ರೆಂಡ್ಶಿಪ್ ಇವ್ರದ್ದು. ಬಿಗ್ ಬಾಸ್ ಅಲ್ಲೂ ಆ ಒಂದು ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡ್ತಿದ್ರು. ಸ್ವತಃ ಸುದೀಪ್ ಸರ್ ಅವರೇ ಒಂದ್ಸತಿ ಕೇಳಿದ್ರು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಯಾರು ವಿನ್ ಆಗ್ಬೇಕು ಅಂತ ಹೇಳಿ. ಲೈಕ್ ಒಂದ್ ಕಡೆ ರಂಜಿತ್ ಅವ್ರು ಇರ್ತಾರೆ ಅಂಡ್ ಇನ್ನೊಂದ್ ಕಡೆ ತ್ರಿವಿಕ್ರಮ್ ಅವ್ರು ಇರ್ತಾರೆ. ಆಗ ನೀವು ಯಾರನ್ನ ಚೂಸ್ ಮಾಡ್ತೀರಾ, ಯಾರು ವಿನ್ ಆಗ್ಬೇಕು ಅಂತ ಕೇಳ್ಕೊಂತೀರಾ ಅಂತ ಹೇಳಿ ತ್ರಿವಿಕ್ರಮ್ ಅವ್ರನ್ನ ಕೇಳಿದಾಗ ತ್ರಿವಿಕ್ರಮ್ ಅವರು ರಂಜಿತ್ ಅವ್ರನ್ನ ಚೂಸ್ ಮಾಡಿದ್ರು. ಲೈಕ್ ರಂಜಿತ್ ವಿನ್ ಆಗ್ಲಿ ಅಂತ ಕೇಳ್ಕೊಂತೀನಿ ಅಂತ ಹೇಳಿ. ಇಷ್ಟರ ಮಟ್ಟಕ್ಕೆ ಕ್ಲೋಸ್ ಆಗಿದ್ದಂತಹ ರಂಜಿತ್ ಅವರ ಎಂಗೇಜ್ಮೆಂಟ್ ಸಹ May 6th ನಡೆದಿತ್ತು. ಸೊ ಆ ಎಂಗೇಜ್ಮೆಂಟ್ಗೂ ಸಹ ತ್ರಿವಿಕ್ರಮ್ ಅವರು ಬಂದಿರಲಿಲ್ಲ. ಅಂಡ್ ಈ ಕಡೆ ಭವ್ಯಗೌಡ ಅವರ ಬರ್ಡೇ ಪಾರ್ಟಿನಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ. ಅಂಡ್ ನೆಕ್ಸ್ಟ್ ರಜತ್ ಅವರ ವೈಫ್ ಬರ್ಡೇ ಪಾರ್ಟಿಗೂ ಸಹ ಇನ್ವೈಟ್ ಮಾಡಿದ್ದೆ ಅಂಡ್ ಅದಕ್ಕೂ ಸಹ ಬರ್ತೀನಿ ಅಂತ ಹೇಳಿ ಕತೆ ಹೊಡೆದ, ಬಟ್ ಬರ್ಲಿಲ್ಲ ಅಂತ ಹೇಳಿ ರಜತ್ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಸೊ ಈ ರೀತಿಯಾದಂತಹ ಬರ್ಡೇ ಪಾರ್ಟೀಸ್ ಗಳಲ್ಲಾಗಿರ್ಬೋದು, ಫಂಕ್ಷನ್ಸ್ ಅಲ್ಲಾಗಿರ್ಬೋದು, ಎಲ್ಲೂ ಸಹ ತ್ರಿವಿಕ್ರಮ್ ಅವರು ಕಾಣಿಸ್ಕೊಳ್ತಿಲ್ಲ. ಬಿಗ್ ಬಾಸ್ ಅಲ್ಲಿ ಗೆಲ್ಲಬೇಕು ಅಂತಂದ್ರೆ ಜನಗಳ ಅವಶ್ಯಕತೆ ಇದೆ, ಜನಗಳ ವೋಟಿಂಗ್ ನ ಅವಶ್ಯಕತೆ ಇದೆ ಅಂತ ಹೇಳಿ ಬಿಗ್ ಬಾಸ್ ಅಲ್ಲಿ ತ್ರಿವಿಕ್ರಮ್ ಅವರು ಒಂದು ಮುಖವಾಡನ ಧರಿಸ್ಕೊಂಡಿದ್ರ. ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ತ್ರಿವಿಕ್ರಮ್ ಅವ್ರಿಗೆ ಜನಗಳ ಅವಶ್ಯಕತೆ ಇಲ್ವಾ, ಅಥವಾ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂದ್ರೆ ಅಲ್ಲಿ ಯಾರ್ಯಾರು ಕ್ಲೋಸ್ ಆಗಿದ್ರು ತ್ರಿವಿಕ್ರಮ್ ಅವ್ರ ಜೊತೆ, ಯಾರ್ಯಾರ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಅನ್ನ ಇಟ್ಕೊಂಡಿದ್ರು ಅವ್ರ ಜೊತೆ ಸಹ ತ್ರಿವಿಕ್ರಮ್ ಅವರು ಕಾಣಿಸ್ಕೊಳ್ತಿಲ್ಲ. ತ್ರಿವಿಕ್ರಮ್ ಅವ್ರಿಗೆ ಜನಗಳ ಅವಶ್ಯಕತೆ ಇದ್ದಿದ್ದು ಬಿಗ್ ಬಾಸ್ ಮುಗಿಯೋವರೆಗೂ ಮಾತ್ರನಾ? ಅಂಡ್ ತ್ರಿವಿಕ್ರಮ್ ಅವರು ಒಂದು ಫಿಸಿಕಲ್ ಸಪೋರ್ಟ್ ಬೇಕು, ಮೆಂಟಲ್ ಸಪೋರ್ಟ್ ಬೇಕು ಅಂತ ಹೇಳಿ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಒಂದು ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಂಡಿದ್ರ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಅವರ ಫ್ರೆಂಡ್ಶಿಪ್ ಇವ್ರಿಗೆ ಬೇಡವಾಯ್ತಾ? ಸೊ ಅದಕ್ಕೋಸ್ಕರ ಯಾವುದೇ ರೀತಿಯಾದಂತಹ ಫಂಕ್ಷನ್ಸ್ ಅಲ್ಲಾಗಿರ್ಬೋದು ಅಥವಾ ಪಾರ್ಟೀಸ್ ಅಲ್ಲಾಗಿರ್ಬೋದು ಯಾವುದನ್ನು ತ್ರಿವಿಕ್ರಮ್ ಅವರು ಅಟೆಂಡ್ ಮಾಡ್ತಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಸಾಕಷ್ಟು ಕಾಡ್ತಿತ್ತು. ಆಕ್ಚುಲ್ ಆಗಿ ಹೇಳಬೇಕು ಅಂತಂದ್ರೆ ನನಗೂ ಸಹ ಆ ರೀತಿಯಾದಂತಹ ಪ್ರಶ್ನೆಗಳು ಕಾಡಿದುಂಟು. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೆ ಭವ್ಯಗೌಡ ಅವ್ರನ್ನ ತುಂಬಾ ಕ್ಲೋಸ್ ಮಾಡ್ಕೊಂಡಿರ್ತಾರೆ, ಹಾಗೆ ರಜತ್ ಅವ್ರನ್ನು ಸಹ ತುಂಬಾ ಕ್ಲೋಸ್ ಮಾಡ್ಕೊಂಡಿರ್ತಾರೆ, ಹಾಗೆ ರಂಜಿತ್ ಅವ್ರ ಜೊತೆನೂ ಕೂಡ ಮೊದಲಿನಿಂದನೂ ತುಂಬಾನೇ ಕ್ಲೋಸ್ ಆಗಿರ್ತಾರೆ. ಸೊ ರಂಜಿತ್ ಅವರ ಎಂಗೇಜ್ಮೆಂಟ್ ಅಲ್ಲೂ ಕಾಣಿಸ್ಕೊಂಡಿಲ್ಲ, ಈ ಕಡೆ ಭವ್ಯಗೌಡ ಅವರ ಪಾರ್ಟಿನಲ್ಲೂ ಕಾಣಿಸ್ಕೊಂಡಿಲ್ಲ, ಈ ಕಡೆ ರಜತ್ ಅವರ ವೈಫ್ ಬರ್ಡೇನಲ್ಲೂ ತ್ರಿವಿಕ್ರಮ್ ಅವರು ಕಾಣಿಸ್ಕೊಂಡಿಲ್ಲ. ಇವರನ್ನ ಬಿಟ್ಟು ಬೇರೆ ಎಲ್ಲ ಕಂಟೆಸ್ಟೆಂಟ್ಗಳು ಕಾಣಿಸ್ಕೊಳ್ತಿದ್ರು. ಬಟ್ ಮೇನ್ ಆಗಿ ತ್ರಿವಿಕ್ರಮ್ ಅವರು ಬರ್ಲಿ ಅಂತ ಸಾಕಷ್ಟು ಜನ ವೇಟ್ ಮಾಡ್ತಿದ್ರು. ಬಟ್ ತ್ರಿವಿಕ್ರಮ್ ಅವರು ಯಾವುದೇ ರೀತಿಯಾದಂತಹ ಪಾರ್ಟೀಸ್ ಗಳಲ್ಲಿ ಫಂಕ್ಷನ್ ಅಲ್ಲಿ ಕಾಣಿಸ್ಕೊಳ್ತಾನೆ ಇರಲಿಲ್ಲ. ಸೊ ಈ ಕಾರಣಕ್ಕಾಗಿ ನಂಗೂ ಸಹ ಅನ್ಸಿದುಂಟು ತ್ರಿವಿಕ್ರಮ್ ಅವ್ರಿಗೆ ಫ್ರೆಂಡ್ಶಿಪ್ ಅನ್ನೋದು ಬೇಡವಾಗಿತ್ತು, ಜಸ್ಟ್ ಅವ್ರಿಗೆ ಫ್ರೆಂಡ್ಶಿಪ್ ಅನ್ನೋದು ಬೇಕಾಗಿದ್ದು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಮಾತ್ರ ಅಂತ ಹೇಳಿ ನನಗೂ ಸಹ ಪರ್ಸನಲ್ ಆಗಿ ಅನ್ಸಿತ್ತು. ಬಟ್ ನಿನ್ನೆ ಬಾಸ್ ಟಿವಿ ಅನ್ನುವಂತಹ ಒಂದು ನ್ಯೂಸ್ ಚಾನಲ್ ಅಲ್ಲಿ ರಂಜಿತ್ ಅವರು ತ್ರಿವಿಕ್ರಮ್ ಅವ್ರ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಅನ್ನ ಕೊಟ್ಟಿದ್ದಾರೆ. ತ್ರಿವಿಕ್ರಮ್ ಅವರು ಯಾಕೆ ಹೊರಗಡೆ ಫಂಕ್ಷನ್ಸ್ ಗಳನ್ನ ಅಟೆಂಡ್ ಮಾಡ್ತಿಲ್ಲ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನ ರಂಜಿತ್ ಅವರು ಕೊಟ್ಟಿದ್ದಾರೆ. ರಂಜಿತ್ ಅವ್ರನ್ನ ಅಲ್ಲಿ ಆ ಇಂಟರ್ವ್ಯೂ ಅವ್ರು ಕೇಳ್ತಾರೆ, ಏನಕ್ಕೆ ತ್ರಿವಿಕ್ರಮ್ ಅವರು ಹೊರಗಡೆ ಬರ್ತಿಲ್ಲ, ನೀವು ತುಂಬಾನೇ ಕ್ಲೋಸ್ ಫ್ರೆಂಡ್ ಆಗಿರ್ತೀರ ತ್ರಿವಿಕ್ರಮ್ ಅವ್ರಿಗೆ, ನಿಮ್ಮ ಎಂಗೇಜ್ಮೆಂಟ್ ಅಲ್ಲೂ ಸಹ ತ್ರಿವಿಕ್ರಮ್ ಅವರು ಕಾಣಿಸ್ಕೊಂಡಿಲ್ಲ, ಈ ಕಡೆ ಭವ್ಯಗೌಡ ಅವರ ಬರ್ಡೇ ಪಾರ್ಟಿನಲ್ಲೂ ಸಹ ಕಾಣಿಸ್ಕೊಂಡಿಲ್ಲ, ಅಂಡ್ ಆ ಕಡೆ ರಜತ್ ಕೂಡ ತುಂಬಾನೇ ಕ್ಲೋಸ್ ಆಗಿದ್ರು ಅವ್ರ ಜೊತೆ, ರಜತ್ ಅವರ ಹೆಂಡತಿ ಬರ್ಡೇ ಪಾರ್ಟಿನಲ್ಲೂ ಅವರು ಕಾಣಿಸ್ಕೊಂಡಿಲ್ಲ. ಅಂಡ್ ರಜತ್ ಅವರೇ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾನೇ ಕಾಲ್ ಮಾಡಿ ತ್ರಿವಿಕ್ರಮ್ನ ಇನ್ವೈಟ್ ಮಾಡಿದ್ದೀನಿ, ತ್ರಿವಿಕ್ರಮ್ ಅವರು ಬಟ್ ಬರ್ಲಿಲ್ಲ ಅಂತ ಹೇಳಿ ರಜತ್ ಅವರೇ ಹೇಳಿದ್ದಾರೆ. ನೀವು ಕೂಡ ಇನ್ವೈಟ್ ಮಾಡಿದ್ರೆ ಇಲ್ವಾ ಅಂತ ಹೇಳಿ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಅಲ್ಲಿ ಇಂಟರ್ವ್ಯೂ ಅವರು ರಂಜಿತ್ ಅವ್ರ ಹತ್ರ ಕೇಳ್ತಾರೆ. ಹಾಗೆ ರಂಜಿತ್ ಅವರು ಕ್ಲಾರಿಟಿಯನ್ನ ಕೊಡ್ತಾರೆ. ಆ ಕ್ಲಾರಿಟಿ ವಿಡಿಯೋನ ನೋಡಿದ ಮೇಲೆ ನಿಜಕ್ಕೂ ತ್ರಿವಿಕ್ರಮ್ ಅವ್ರ ಬಗ್ಗೆ ನಾವು ತಪ್ಪಾಗಿ ತಿಳ್ಕೊಂಡಿದ್ವಿ ಅಂತಾನೆ ಅನ್ಸ್ತು. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೆ ಸಾಕಷ್ಟು ಜನ ಹೇಳ್ತಿದ್ರು ಹನುಮಂತು ಬಡವರ ಮಗ ಅವ್ನ್ ಗೆಲ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿದ್ರು. ಬಟ್ ಆಕ್ಚುಲಿ ಇಲ್ಲಿ ಬಡವರ ಮಗ ಅಂತ ಇದ್ದಿದ್ದು ಹನುಮಂತು ಅಲ್ಲ, ತ್ರಿವಿಕ್ರಮ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಹನುಮಂತುಗೆ ಲೈಕ್ ಸರಿಗಮಪ ಶೋ ಇಂದ ಗೆದ್ದಿರುವಂತಹ ಒಂದು ಫ್ಲಾಟ್ ಇದೆ ಬೆಂಗಳೂರಲ್ಲಿ, ಅಂಡ್ ಅವ್ರ ಊರ್ ಕಡೆನೂ ಸಹ ಅವನ್ಗೆ
ಸ್ವಂತ ಮನೆ ಇದೆ, ಹೊಲ ಗದ್ದೆಗಳಿದೆ, ಅವ್ರದೇ ಆದಂತಹ ಒಂದಿಷ್ಟು ಜಮೀನಿದೆ. ಅಂದ್ರೆ ಅವ್ನು ನಡೆಸಂತಹ ಲೈಫ್ ಸ್ಟೈಲ್ಗೆ ಅವ್ನಿಗೆ ಏನೇನ್ ಬೇಕೋ ಅದೆಲ್ಲವೂ ಸಹ ಹನುಮಂತು ಹತ್ರ ಇದೆ. ಬಟ್ ನಮ್ಮ ತ್ರಿವಿಕ್ರಮ್ಗೆ ಅವ್ರಿರೋದು ಬೆಂಗಳೂರಲ್ಲಿ ಒಬ್ಬ ವೆಲ್ ಸೆಟಲ್ಡ್ ಆರ್ಟಿಸ್ಟ್ಗೆ ಬೇಕಾದಂತಹ ದುಡ್ಡು ಆಗಿರ್ಬೋದು ಅಥವಾ ಪ್ರಾಪರ್ಟೀಸ್ ಆಗಿರ್ಬೋದು ಯಾವುದೂ ಸಹ ತ್ರಿವಿಕ್ರಮ್ ಅವ್ರ ಹತ್ರ ಇಲ್ಲ. ಅವರು ಒಬ್ಬ ಲಾರಿ ಡ್ರೈವರ್ ಮಗನಾಗಿ ಈ ಒಂದು ಇಂಡಸ್ಟ್ರಿಗೆ ಕಾಲನ್ನ ಇಟ್ಟಿರ್ತಾರೆ. ಆಕ್ಚುಲ್ ಆಗಿ ತ್ರಿವಿಕ್ರಮ್ ಅವರು ಕ್ರಿಕೆಟರ್ ಆಗಬೇಕು ಅನ್ನುವಂತಹ ಕನಸನ್ನ ಇಟ್ಕೊಂಡಿರ್ತಾರೆ. ಬಟ್ ಅವರ ಲೈಫಲ್ಲಿ ಆದಂತಹ ಒಂದು 2 ಕಹಿ ಘಟನೆಯಿಂದ ಅವರು ಕ್ರಿಕೆಟರ್ ಆಗುವಂತಹ ಚಾನ್ಸಸ್ನ ಕಳ್ಕೊಂಡು ಈ ಕಡೆ ಸಿನಿಮಾ ಇಂಡಸ್ಟ್ರಿಗೆ ಕಾಲನ್ನ ಇಡ್ತಾರೆ. ಅವರು ಈ ಒಂದು ಫೀಲ್ಡ್ಗೆ ಕಾಲನ್ನ ಇಟ್ಟಾಗ ಅವರ ಕೈ ಹಿಡಿಯೋದು ಮೊದಲು ಪದ್ಮಾವತಿ ಅನ್ನುವಂತಹ ಸೀರಿಯಲ್. ಆ ಸೀರಿಯಲ್ ತುಂಬಾನೇ ಹಿಟ್ ಕೂಡ ಆಗಿತ್ತು. ಆಗ ತ್ರಿವಿಕ್ರಮ್ ಅವರು ಒಂದು ರೇಂಜ್ಗೆ ಫ್ಯಾನ್ಸ್ ಅನ್ನ ಸಂಪಾದನೆ ಮಾಡ್ಕೊಂಡಿದ್ರು. ಬಟ್ ಆ ಒಂದು ಪ್ರಾಜೆಕ್ಟ್ ಅನ್ನ ಬಿಟ್ರೆ ತ್ರಿವಿಕ್ರಮ್ ಅವರು ಮಾಡಿದಂತಹ ನೆಕ್ಸ್ಟ್ ಯಾವುದೇ ಪ್ರಾಜೆಕ್ಟ್ ತ್ರಿವಿಕ್ರಮ್ ಅವರ ಕೈಯನ್ನ ಹಿಡಿದಿರೋಲ್ಲ. ಸೊ ಇದಾದ ನಂತರ ಬಿಗ್ ಬಾಸ್ಗೆ ಬರ್ತಾರೆ. ಬಿಗ್ ಬಾಸ್ಗೆ ಬಂದ ಮೇಲೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾನು ವಿನ್ ಆಗ್ಲೇಬೇಕು ಅನ್ನುವಂತಹ ಕನಸನ್ನ ಇಟ್ಕೊಂಡಿರ್ತಾರೆ. ಅವ್ರಿಗೆ ಇದ್ದಂತಹ ಕಮಿಟ್ಮೆಂಟ್ಸ್ ಎಲ್ಲವೂ ಸಹ ಅವ್ರಿಗೆ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಚೈಲ್ಡ್ ಕೆಲಸಗಳನ್ನೆಲ್ಲ ಬಿಟ್ಟು ಚೈಲ್ಡ್ ಆಗಿ ಆಡಿ ವಿನ್ ಆಗೋದ್ರ ಬದಲು ಅವರು ಅವ್ರದೇ ಆದಂತಹ ರೀತಿನ ಅಂದ್ರೆ ಒಂದು ಬ್ಲೂ ಪ್ರಿಂಟ್ ನೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ತಲೆನಲ್ಲಿ. ನಾನು ಯಾವ ರೀತಿ ಬಿಗ್ ಬಾಸ್ ಆಡಿದ್ರೆ ನಾನು ಇಲ್ಲಿ ವಿನ್ ಆಗೋದಕ್ಕೆ ಸಾಧ್ಯ, ನಾನು ಇಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿ ಎಲ್ಲದ್ರ ಬಗ್ಗೆ ಸಹ ಅವರು ವರ್ಕೌಟ್ ಮಾಡಿ ಬಿಗ್ ಬಾಸ್ ಮನೆಗೆ ಬಂದು ಆ ಒಂದು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಕೊಂಡು ಫೈನಲ್ಗೂ ಸಹ ಬಂದು ರನ್ನರ್ ಅಪ್ ಆಗ್ತಾರೆ. ಅಂಡ್ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಅಲ್ಲಿ ಹನುಮಂತು ಇಲ್ಲ ಅಂದಿದ್ರೆ ಅಲ್ಲಿ ತ್ರಿವಿಕ್ರಮ್ ಅವರೇ ವಿನ್ ಆಗುವಂತಹ ಚಾನ್ಸಸ್ ತುಂಬಾ ಇತ್ತು. ಬಟ್ ಹನುಮಂತುಗೆ ಇದ್ದಂತಹ ಒಂದು ಸಿಂಪತಿ ಓಟ್ಸ್ ಗಳು ಜಾಸ್ತಿ ಆಯ್ತು. ಈ ಕಾರಣಕ್ಕಾಗಿ ಹನುಮಂತು ಅವರು ಗೆದ್ರು. ಒಬ್ಬ ಲಾರಿ ಡ್ರೈವರ್ ಮಗನಾಗಿ ಬಂದು ಈ ರೀತಿ ಎಷ್ಟೋ ಪ್ರಾಜೆಕ್ಟ್ಸ್ ಗಳು ಕೈ ಬಿಟ್ಟು ಬಿಗ್ ಬಾಸ್ ಅಲ್ಲಿ ಬಂದಂತಹ ಒಂದಿಷ್ಟು ಅಮೌಂಟ್ ಇಂದ ಅವರ ಒಂದು ಕನಸನ್ನ ಈಡೇರಿಸ್ಕೋಬೇಕು ಅಂತ ಅನ್ಕೊಂಡಿರ್ತಾರೆ. ಯಾಕಂದ್ರೆ ಅವ್ರಿಗೆ ಒಂದಷ್ಟು ಪ್ರಾಜೆಕ್ಟ್ಸ್ ಗಳು ಕೈ ಬಿಟ್ಟಾಗ ತುಂಬಾನೇ ಸಾಲ ಆಗಿರುತ್ತೆ. ಅದನ್ನೆಲ್ಲ ತೀರ್ಸ್ಕೋಬೇಕು ಅಂತ ಹೇಳಿನೇ ಬಿಗ್ ಬಾಸ್ ನಾನು ವಿನ್ ಆಗ್ಲೇಬೇಕು ಅಂತ ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ಬಂದಿರ್ತಾರೆ. ಬಟ್ ಅದು ಕೂಡ ಕೈ ಕೊಡುತ್ತೆ. ನೆಕ್ಸ್ಟ್ ಬಿಗ್ ಬಾಸ್ ಆದ್ಮೇಲೆ ಸಿಸಿಎಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸಿಸಿಎಲ್ ಆದ್ಮೇಲೆ ನೆಕ್ಸ್ಟ್ ಎಲ್ಲರೂ ಸಹ ಅನ್ಕೊಂಡಿರ್ತಾರೆ ಬಿಗ್ ಬಾಸ್ ಮುಗಿದು. ಬಿಗ್ ಬಾಸ್ ಮುಗಿದ ತಕ್ಷಣ ಸಿನಿಮಾಗಳ ಆಫರ್ಸ್ ಬರುತ್ತೆ ಅಂಡ್ ಸಿನಿಮಾಗಳಲ್ಲಿ ತ್ರಿವಿಕ್ರಮ್ ಅವರು ಬಿಸಿ ಆಗ್ತಾರೆ ಅಂತ ಅನ್ಕೊಂಡಿದ್ಲು. ಆಕ್ಚುಲ್ ಆಗಿ ಹೇಳಬೇಕು ಅಂತಂದ್ರೆ ತ್ರಿವಿಕ್ರಮ್ ಅವ್ರಿಗೆ ಆ ರೀತಿಯಾದಂತಹ ತುಂಬಾ ಒಳ್ಳೆ ಪ್ರಾಜೆಕ್ಟ್ಸ್ ಅನ್ನುವಂಥದ್ದು ಯಾವ್ದು ಸಹ ಬಂದಿಲ್ಲ. ಅದಕ್ಕೋಸ್ಕರನೇ ಅವರು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡೋದಕ್ಕೆ ಒಪ್ಕೊಂಡು ಈಗ ಸೀರಿಯಲ್ ಅಲ್ಲಿ ಬಿಸಿ ಆಗಿದ್ದಾರೆ. ಸೀರಿಯಲ್ ಅಲ್ಲಿ ಅವರು ಬಿಸಿ ಆಗಿರೋದು ಇದೇ ಕಾರಣಕ್ಕಾಗಿನೇ. ಲೈಕ್ ಎಷ್ಟು ದಿವಸಕ್ಕೆ ಶೂಟಿಂಗ್ ಅಂತ ಕೊಟ್ಟಿರ್ತಾರೋ ಅಷ್ಟು ದಿವಸಕ್ಕೆ ಪೇಮೆಂಟ್ ಅನ್ನೋದು ಖಂಡಿತವಾಗ್ಲೂ ಬಂದೇ ಬರುತ್ತೆ ಸೀರಿಯಲ್ ಅಲ್ಲಿ. ಲೈಕ್ ಡೈಲಿ ಬೇಸಿಸ್ ಪೇಮೆಂಟ್ ನ ಕೊಡ್ತಾರೆ ಸೀರಿಯಲ್ ಅಲ್ಲಿ. ಸೊ ನಾನು ಎಷ್ಟು ದಿವಸ ದುಡಿತೀನೋ ಅಷ್ಟು ಪೇಮೆಂಟ್ಸ್ ನನಗೆ ಬರುತ್ತೆ. ಅಷ್ಟು ದುಡ್ಡು ಜಾಸ್ತಿ ನಾನು ದುಡಿಬಹುದು. ಸೊ ನಾನು ಇಲ್ಲಿ ಫಂಕ್ಷನ್ ಅದು ಇದು ಅಂತ ಹೇಳಿ ಸೀರಿಯಲ್ ಅಲ್ಲಿ ಆಬ್ಸೆಂಟ್ ಆಗಿ ನಾನು ಆ ಫಂಕ್ಷನ್ ಈ ಫಂಕ್ಷನ್ ಅಂತ ಹೇಳ್ಕೊಂಡು ಅಟೆಂಡ್ ಹಾಕೊಂಡಿದ್ರೆ ನಾನು ನನ್ನ ಸಾಲನ ತೀರ್ಸೋಕ್ಕಾಗಲ್ಲ ಅಂಡ್ ನನ್ನ ಕೆರಿಯರ್ನು ಸಹ ರೂಪಿಸ್ಕೊಳ್ಳೋದಕ್ಕಾಗಲ್ಲ. ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಇವಾಗ ಒಂಥರ ಪೀಕ್ ಟೈಮ್ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಸೊ ಇವಾಗ ಈ ಟೈಮ್ ನ ಯೂಸ್ ಮಾಡ್ಕೊಂಡು ಅವ್ರು ಏನೇ ಮಾಡಿದ್ರು ಅವರು ಹಿಟ್ ಆಗುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಅವರ ಎಲ್ಲಾ ಟೈಮ್ ಅನ್ನು ಅವರ ಕೆಲಸದ ಮೇಲೆನೆ ಇನ್ವೆಸ್ಟ್ ಮಾಡ್ತಿದ್ದಾರೆ. ಸುಮ್ನೆ ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿಲ್ಲ ತ್ರಿವಿಕ್ರಮ್ ಅವರು. ನಾವಿಲ್ಲ, ನಮ್ಗೆ ಯಾರಿಗೂ ಈ ವಿಚಾರ ಗೊತ್ತಿಲ್ಲದೆ ಇರೋದ್ರಿಂದ ತ್ರಿವಿಕ್ರಮ್ ಅವರು ಜನಗಳ ಜೊತೆ ಬೆರೀತಿಲ್ಲ, ಅವರ ಫ್ರೆಂಡ್ಸ್ ನ ಮೀಟ್ ಮಾಡ್ತಿಲ್ಲ ಅಂತ ಹೇಳಿ ಏನೇನೋ ಅನ್ಕೊಂತಿದ್ವಿ. ಬಟ್ ಆ ರೀತಿ ಯಾವ್ದು ಇಲ್ಲ. ತ್ರಿವಿಕ್ರಮ್ ಅವ್ರಿಗೆ ಒಂದಿಷ್ಟು ಜವಾಬ್ದಾರಿಗಳು ಅನ್ನೋದಿದೆ. ಬಿಗ್ ಬಾಸ್ ಮನೆಗೆ ಅವರ ತಾಯಿ ಬಂದಾಗ್ಲೂ ಹೇಳಿದಿದೆ, ನಿಂಗೆ ಈ ಒಂದು ಆಟ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನ್ಗಿಂತ ಚೆನ್ನಾಗಿ ನಿನ್ಗೆ ಗೊತ್ತಿದೆ. ನೀನ್ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ವಿನ್ ಆಗಿನೇ ಬರ್ಬೇಕು. ವಿನ್ ಆಗಿಲ್ಲ ಅಂತಂದ್ರೆ ನಾವಿಬ್ರು ಸಖತ್ ಕಷ್ಟ ಪಡ್ಬೇಕಾಗತ್ತೆ ಅಂತ ಹೇಳಿ ತ್ರಿವಿಕ್ರಮ್ ಅವರ ತಾಯಿ ಕೂಡ ಹೇಳಿದ್ರು. ಸೊ ತ್ರಿವಿಕ್ರಮ್ ಅವರು ಅಲ್ಲಿ ಮಾಡಕ್ ಆಗದೆ ಇರೋದನ್ನ ನಾನು ಇಲ್ಲಿ ದುಡ್ಡು ತೋರಿಸ್ತೀನಿ, ನಾನು ಇಲ್ಲಿ ಮಾಡ್ತೀನಿ ಅಂತ ಹೇಳಿ ತ್ರಿವಿಕ್ರಮ್ ಅವರು ಆ ಒಂದು ಕಮಿಟ್ಮೆಂಟ್ ಗೆ ಸೆಟ್ ಆಗಿ ಈಗ ತ್ರಿವಿಕ್ರಮ್ ಅವರು ಸೀರಿಯಲ್ಗಳಲ್ಲಿ ಬಿಸಿ ಆಗಿದ್ದಾರೆ. ಆ್ಯಂಡ್ ಸೀರಿಯಲ್ಗಳೆಲ್ಲ ಹೇಗೆ ಪೇಮೆಂಟ್ ಆಗುತ್ತೆ ಅಂತಂದ್ರೆ, ನೀವು ತಿಂಗಳಲ್ಲಿ 4 ದಿವಸ ಶೂಟ್ ಮಾಡ್ತೀರಾ ಅಂತಂದ್ರೆ ನಿಮಗೆ 4 ದಿವಸದ ಪೇಮೆಂಟ್ ಆಗುತ್ತೆ. ತಿಂಗಳಲ್ಲಿ 30 ದಿವಸನೂ ಶೂಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮಗೆ 30 ದಿವಸದ ಪೇಮೆಂಟ್ ಆಗುತ್ತೆ. ಸೊ 4 ದಿವಸದ ಪೇಮೆಂಟ್ ತಗೊಂಡು ಇನ್ನಷ್ಟು ದಿವಸ ಸುತ್ತಾಡ್ಕೊಂಡಿದ್ದು ಪೇಮೆಂಟ್ ನ ಕಡಿಮೆ ಮಾಡ್ಕೊಳೋ ಬದಲು 30 ದಿವಸನೂ ದುಡ್ದು ನಾನು 30 ದಿವಸದ್ದು ಕಂಪ್ಲೀಟ್ ಪೇಮೆಂಟ್ ತಗೊಂಡು ಬೇಗ ಒಳ್ಳೆ ರೀತಿಯಲ್ಲಿ ಸೆಟಲ್ ಆಗೋಣ ಅನ್ನೋ ರೀತಿ ತ್ರಿವಿಕ್ರಮ್ ಅವರು ಯೋಚನೆ ಮಾಡಿ ಅವರ ಎಲ್ಲ ಟೈಮ್ ಅನ್ನು ಸಹ ಅವರು ಸೀರಿಯಲ್ಗೆ ಇನ್ವೆಸ್ಟ್ ಮಾಡ್ತಿದ್ದಾರೆ. ಅವರ ಒಂದು ದುಡಿಮೆಯಲ್ಲಿ ಅವರು ಅವರ ಟೈಮ್ ಅನ್ನ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್, ತ್ರಿವಿಕ್ರಮ್ ಅವರು ಯಾವುದೇ ರೀತಿಯಾದಂತಹ ಟೈಮ್ ವೇಸ್ಟ್ ಮಾಡ್ತಿಲ್ಲ. ಬೇರೆ ಕಂಟೆಸ್ಟೆಂಟ್ ಗಳ ತರ ಸಾಕಷ್ಟು ಎಂಜಾಯ್ ಮಾಡ್ತಿದ್ದಾರೆ ಬೇರೆ ಕಂಟೆಸ್ಟೆಂಟ್ ಗಳೆಲ್ಲ. ಬಟ್ ನಮ್ಮ ತ್ರಿವಿಕ್ರಮ್ ಅವರು ಆ ರೀತಿ ಮಾಡ್ತಿಲ್ಲ. ಅವ್ರಿಗೆ ಇರುವಂತಹ ಜವಾಬ್ದಾರಿಗಳಿಂದ ಅವರು ಈ ರೀತಿ ನಡ್ಕೋತಿದ್ದಾರೆ ಅಂತಾನೆ ಹೇಳ್ಬೋದು. ಇಂಡಿಯಾಸ್ ಒಬ್ಬ ಲಾರಿ ಡ್ರೈವರ್ ಮಗನಾಗಿ ಈ ಹಂತಕ್ಕೆ ಬಂದಿದ್ದಾರೆ ಅಂತಂದ್ರೆ ಅದು ಗ್ರೇಟ್ ಅಂತಾನೆ ಹೇಳ್ಬೋದು. ತ್ರಿವಿಕ್ರಮ್ ಅವರ ಲೈಫ್ ಅಲ್ಲಿ ಇನ್ನಷ್ಟು ಸಕ್ಸಸ್ ಅನ್ನ ಕಾಣಲಿ, ಮುದ್ದು ಸೊಸೆ ಪ್ರಾಜೆಕ್ಟ್ ತುಂಬಾನೇ ಹಿಟ್ ಆಗ್ಲಿ ಅಂಡ್ ಈ ಸೀರಿಯಲ್ಸ್ ಗಳನ್ನ ಬಿಟ್ಟು ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡುವಂತಾಗ್ಲಿ. ಯಾಕೆ ಅಂತಂದ್ರೆ ನಮ್ಮ ದರ್ಶನ್ ಅವ್ರ ತರ ಆಗಿರ್ಬೋದು ಅಥವಾ ಸುದೀಪ್ ಸರ್ ಅವ್ರ ತರ ಆಗಿರ್ಬೋದು, ಅವರು ಒಂದೊಳ್ಳೆ ಬಾಡಿ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡಿದ್ದಾರೆ. ಹೀರೋ ಆಗುವಂತಹ ಎಲ್ಲ ಲಕ್ಷಣಗಳು ತ್ರಿವಿಕ್ರಮ್ ಅವ್ರಿಗಿದೆ.
ಸೊ ಅವ್ರಿಗೆ ಸಿನಿಮಾದಲ್ಲೂ ಸಹ ಒಂದೊಳ್ಳೆ ಪ್ರಾಜೆಕ್ಟ್ಗಳು ಸಿಕ್ಕಿ ತುಂಬಾನೇ ಎತ್ತರಕ್ಕೆ ಬೆಳೀಲಿ ಅಂತ ನಾವೆಲ್ಲರೂ ಸಹ ಕೇಳ್ಕೊಳ್ಳೋಣ ಅಂತ ಹೇಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.